Hello everyone, welcome to SSLC and PUC Knowledge Hub. Today's video for PUC student, they become arts, science or commerce. ಯಾರೇ ಆಗಿರಲಿ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಯು ನೋ ದ್ಯಾಟ್ ಒಂದು ಗುಡ್ ಬಿಗ್ ನ್ಯೂಸ್ ಇರ್ದಿದ್ದು ಬೋರ್ಡ್ದಿಂದ ಬಂದಿದೆ. ಅದೇನಪ್ಪ ಅಂತಂದರೆ PUC ಇಂಟರ್ನಲ್ ಮಾರ್ಕ್ಸ್ ಇದ್ದಿದ್ದು ಅನೌನ್ಸ್ ಆಗಿದೆ. ಹೌದಾ? ಬಿಫೋರ್ ಏನಾಗ್ತಿತ್ತಪ್ಪ ಅಂತಂದರೆ ಇಂಟರ್ನಲ್ ಮಾರ್ಕ್ಸ್ ಇದ್ದಿದ್ದು ಎಕ್ಸಾಮ್ ಮುಗಿದ ಮೇಲೆ ಎಲ್ಲ ಆ್ಯನ್ಯುವಲ್ ಎಕ್ಸಾಮ್ ಮುಗಿದಾದ್ಮೇಲೆ ಏನು ರಿಸಲ್ಟ್ ಬರ್ತಿತ್ತಲ್ಲ ಅವಾಗ ಆ್ಯಡ್ ಆನ್ ಆಗ್ತಿತ್ತು. ಅವಾಗ ನಮ್ಗೆ ಗೊತ್ತಾಗ್ತಿತ್ತು ಎಷ್ಟು ಅಂಕಗಳನ್ನು ನಾವು ತೊಗೊಂಡಿದ್ವಿ ಅಂಥೇಳಿ. ಬಟ್ ಈ ಸಲ ಬೋರ್ಡ್ದವರು ಏನು ಡಿಸಿಷನ್ ತೊಗೊಂಡ್ರಪ್ಪ ಅಂತಂದರೆ ಇಂಟರ್ನಲ್ ಮಾರ್ಕ್ಸ್ಗಳನ್ನು PUC ಇನ್ನೂ 10 days ಎಕ್ಸಾಮ್ ಇದೆ ಬಿಫೋರೇ ಏನು ಮಾಡಿದ್ದಾರೆ, ಅವರು ರಿಲೀಸನ್ನು ಮಾಡಿದ್ದಾರೆ. ನೀವು ಎಲ್ಲಿ ನೋಡಬಹುದು ಈ ಇಂಟರ್ನಲ್ ಅಂಕಗಳನ್ನು ಅಂತ ಹೇಳಿದ್ರಪ್ಪ ಅಂತಂದರೆ ಹೌ ಟು ಚೆಕ್. ನೀವು ಇಂಟರ್ನಲ್ ಅಂಕಗಳನ್ನು ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅದು SST ಇರ್ಬೋದು, ಅದು ನಿಮ್ಮದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಸಬ್ಜೆಕ್ಟ್ ಅದು ಆರ್ಟ್ಸ್ ಇರ್ಬೋದು, ಆರ್ಟ್ಸ್ ಸಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಕಾಮರ್ಸ್ ಸಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಸೈನ್ಸ್ ಸಬ್ಜೆಕ್ಟ್ಸ್ ಇರ್ಬೋದು. ಎಲ್ಲ ಇಂಟರ್ನಲ್ ಅಂಕಗಳನ್ನು ಏನು ಮಾಡಿರ್ತಾರಪ್ಪ ಅಂತಂದರೆ ನಿಮ್ಮ ಕಾಲೇಜಿನ ಬೋರ್ಡಿಗೆ ಅಂಟಿಸಿರ್ತಾರೆ. ಎಲ್ಲಿ ನೋಡಬೇಕು ನೀವು ಹೋಗಿ ಇಂಟರ್ನಲ್ ಅಂಕಗಳನ್ನು ವೆಬ್ಸೈಟ್ನಲ್ಲಿ ಅಲ್ಲ, ನಿಮ್ಮ ಕಾಲೇಜಿನ ಬೋರ್ಡ್ನಲ್ಲಿ ಅಂಟಿಸಿರ್ತಾರೆ. ಫೈನಲ್ ರಿಸಲ್ಟು ಏನಾಗ್ತಿತ್ತು, ಮೊದಲು ಬರ್ತಿತ್ತು, ಆಮೇಲೆ ಅಂಕಗಳನ್ನು ಅಂಟಿಸಿರ್ತಿತ್ತು. ಬಟ್ ಇವಾಗ ಏನಾಗ್ತದೆ, ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಕಾಲೇಜ್ ನೋಟಿಸ್ ಬೋರ್ಡ್ನಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಹೋಗಿ ಇಂಟರ್ನಲ್ ಅಂಕಗಳನ್ನು ಏನು ಮಾಡಬೇಕು ನೋಡಿ, ನಿಮ್ಮ ಅಂಕಗಳು ಎಷ್ಟು ಬಂದಿದ್ದಾವೆ ಅನ್ನೋದನ್ನು ಅಲ್ಲಿ ನೋಡ್ಕೋಬಹುದು. ಅಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ. ಬಟ್ ಏನು ಮಾಡ್ಬೋದು, ನೀವು ಅದನ್ನು ಬೇಸಿಟ್ಕೊಂಡು ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಆ್ಯನ್ಯುವಲ್ ಎಕ್ಸಾಮ್ಗೆ ಕಾನ್ಸಂಟ್ರೇಷನನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅದು ಎಲ್ಲ ಬ್ರ್ಯಾಂಚ್ದವ್ರು ಇರುವ PUCನಲ್ಲಿ ಬರುವಂಥ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಹಳಷ್ಟು ಕಡಿಮೆ ಸಮಯ ಉಳಿದಿದೆ. ಸೊ ಕಾನ್ಸಂಟ್ರೇಷನನ್ನು ಮಾಡಿರಿ. ಇದು ಇಂಟರ್ನಲ್ ಅಂಕಗಳನ್ನು ನೋಡ್ಕೋರಿ. ಹೌದಾ? ಇದು ನೋಡಿಕೊಂಡು ನೀವು ಆ್ಯನ್ಯುವಲ್ಗೆ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕು. ಇಷ್ಟು ಹೇಳ್ತಾ ನಾನು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.